ಗ್ಯಾರಂಟಿಗಳ ಬಗ್ಗೆ ವಿಪಕ್ಷಗಳ ಟೀಕೆಗಳು ಮತ್ತೆ ಮುಂದುವರಿತಾ ಇದೆ. ಗ್ಯಾರಂಟಿಗಳಿಂದ ಸಿಎಂ ತಮ್ಮ ಕೈಯನ್ನು ತಾವೇ ಕಟ್ಟಾಕೊಂಡಿದ್ದಾರೆ ಅಂತ ಬಿಜೆಪಿ ಲೇವಡಿ ಮಾಡಿದೆ. ದಿನಾ ಗ್ಯಾರಂಟಿ ಭಜನೆ ಮಾಡೋದು, ಕೇಂದ್ರವನ್ನು ದೂಷಣೆ ಮಾಡೋದು ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆರೋಪಿಸಿದ್ದಾರೆ. ಇದಕ್ಕೆಲ್ಲ ಡಿಸಿಎಂ ಟಕ್ಕರ್ ನೀಡಿದ್ದಾರೆ. ಗ್ಯಾರಂಟಿಗಳನ್ನು ಕಾಂಗ್ರೆಸ್ನವ್ರಿಗೆ ಮಾತ್ರ ಕೊಡ್ತಾ ಇದ್ದೀವಾ? ಇಲ್ವಲ್ಲ. ಹಾಗಿದ್ರೆ ಯಾರು ಗ್ಯಾರಂಟಿ ಯೋಜನೆ ತಗೋಬೇಡಿ ಅಂತ ಬಿಜೆಪಿ ಕಾರ್ಯಕರ್ತರಿಗೆ ಕರೆ ಕೊಡಿ ಅಂತ ಸವಾಲು ಹಾಕಿದ್ದಾರೆ. ಬೇಕಿದ್ರೆ ಹಣ ಕೊಟ್ಟೆ ಬಸ್ನಲ್ಲಿ ಓಡಾಡಲಿ ಅಂತ ಕೂಡ ಹೇಳಿದ್ದಾರೆ. ಪಾಪ ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ನೋಡಿದ್ರೆ ನಮಗೆ ಅಯ್ಯೋ ಪಾಪ ಅಂತ ಅನಿಸ್ತದೆ. ಗ್ಯಾರಂಟಿಗಳಿಂದ ಅವರ ಕೈಯನ್ನವ್ರು ಕಟ್ಟೆ ಹಾಕೊಂಡಿದ್ದಾರೆ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆಯಪ್ಪ ಅಂತ ಹೇಳಿದ್ರೆ, ನೀರಾವರಿ ಇಲಾಖೆ ಇರ್ಬೋದು, PWD ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ವಿದ್ಯುತ್ ಬಿಲ್ಲನ್ನು ಕೂಡ ಕಟ್ಟೋದಕ್ಕೆ ಅಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ಬಂದು ನಿಂತಿದೆ. ಬಹುಶಃ ಇಂಥ ದುಸ್ಥಿತಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಪ್ರತಿನಿತ್ಯ ಗ್ಯಾರಂಟಿಯ 5 ಕಾರ್ಯಕ್ರಮದ ಭಜನೆಯನ್ನು ಹೊರತುಪಡಿಸಿ ಮತ್ತು ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡ್ತಕ್ಕಂಥದ್ದು ಹೊರತುಪಡಿಸಿ ಮತ್ತೇನೂ ಈ ಸರ್ಕಾರದಿಂದ ನಾವು ನಿರೀಕ್ಷೆ ಇಡಲಿಕ್ಕೆ ಸಾಧ್ಯ ಆಗಿಲ್ಲ. ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಕಾರಣಗಳನ್ನು ಕೊಟ್ಟು ಯಾವ ಬಾಪ್ನಲ್ಲಿ ಎಷ್ಟೆಷ್ಟು ತೆರಿಗೆಯನ್ನು ಏರಿಕೆ ಮಾಡಿ ಜನಗಳ ಜೋಬು ಕೈ ಹಾಕಿದ್ದಾರೆ. ಹಣ ಸಂಗ್ರಹ ಮಾಡಿ ಎಲ್ಲಿ ಹೋಗ್ತಿದೆ? ಇನ್ನು ಮರಾಠಿಗರ ದಬ್ಬಾಳಿಕೆಯನ್ನು ಖಂಡಿಸಿ ಕನ್ನಡ ಸಂಘಟನೆಗಳು ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಆದರೆ ಬಂದ್ ಬೆಂಬಲಿಸುವ ವಿಚಾರದಲ್ಲಿ ಗೊಂದಲ ಮತ್ತು ಭಿನ್ನಾಭಿಪ್ರಾಯಗಳು ಮುಂದುವರೆದಿದೆ. ಕರವೇ ನಾರಾಯಣಗೌಡ ಬಲ ಬೆಂಬಲವನ್ನು ಕೊಟ್ಟಿಲ್ಲ. ಬಂದ್ ಬಗ್ಗೆ ಬೆಳಗಾವಿ ಸಚಿವರು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಈ ಮಧ್ಯೆ ಬಿಜೆಪಿಗರು ಬಂದ್ಗೆ ಬೆಂಬಲ ಕೊಡೋ ಬಗ್ಗೆ ಕಡ್ಡಿ ತುಂಡಾದಂತೆ ಮಾತಾಡ್ತಾ ಇಲ್ಲ. ಇತ್ತ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಭಾಷೆ ಕಿಡಿ ಹೊತ್ತಿದ ಬೆನ್ನಲ್ಲೇ ಮಹಾರಾಷ್ಟ್ರ ಸರ್ಕಾರ 2 ಗಡಿ ಉಸ್ತುವಾರಿ ಸಚಿವರನ್ನು ನೇಮಿಸಿದೆ. ಈ ಬೆನ್ನಲ್ಲೇ ಗಡಿ ಉಸ್ತುವಾರಿ ಸಚಿವರನ್ನಾಗಿ HK ಪಾಟೀಲ್ ಅವರನ್ನ ನೇಮಿಸಿ ಅಂತ ಬೆಳಗಾವಿಯ ಕನ್ನಡ ಪರ ಹೋರಾಟಗಾರ ಅಶೋಕ್ ಚಂದರ್ಗಿ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ ಮತ್ತು ಮಧ್ಯಪ್ರದೇಶದ ಸಚಿವ ಪ್ರಹ್ಲಾದ್ ಪಟೇಲ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಮುಂದೆ ಪ್ರಜೆಗಳು ಕೈಯೊಡ್ಡುವುದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾಯಕರು ಬಂದಾಗಲೆಲ್ಲ ಅವರಿಗೆ ರಾಶಿ ಅರ್ಜಿ ಸಲ್ಲಿಸ್ತಾರೆ. ಸ್ಟೇಜಲ್ಲೇ ಹೂಮಾಲೆ ಹಾಕಿ ಅರ್ಜಿ ಕೊಡ್ತಾರೆ. ಉಚಿತಗಳ ಕಡೆ ಆಕರ್ಷಿತರಾಗೋದು ಒಳ್ಳೆಯ ಅಭ್ಯಾಸ ಅಲ್ಲ. ಹೀಗೆ ಬೇಡುವ ಬದಲು ಕೊಡುವ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು ಅಂತ ಪ್ರಹ್ಲಾದ್ ಪಟೇಲ್ ಹೇಳಿದ್ದಾರೆ. ಈ ಮೂಲಕ ಪ್ರಜೆಗಳನ್ನು ಭಿಕ್ಷುಕರಿಗೆ ಹೋಲಿಸಿದ್ದಾರೆ. ಪ್ರಹ್ಲಾದ್ ಪಟೇಲ್ ಹೇಳಿಕೆ ಭಾರೀ ವಿವಾದಕ್ಕೆ ಕಾರಣವಾಗಿದ್ದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಬಿಜೆಪಿಗರ ಅಹಂಕಾರ ಮಿತಿ ಮೀರಿದೆ. ಇದು ಜನರಿಗೆ ಮಾಡಿದ ಅಪಮಾನ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಈ ಮಧ್ಯೆ ಕುಂಭಮೇಳ ಮುಗಿದ್ರೂ ರಾಜಕೀಯ ಮಾತ್ರ ನಿಲ್ತಾ ಇಲ್ಲ. ರಾಹುಲ್ ಮತ್ತು ಉದ್ಧವ್ ಠಾಕ್ರೆ ಕುಂಭಮೇಳಕ್ಕೆ ಹೋಗದಿರೋದನ್ನು ಟೀಕೆ ಮಾಡಿರುವ ಶಿವಸೇನೆ ಟಕ್ಕರ್ ನೀಡಿದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಕುಂಭಮೇಳದಲ್ಲಿ ಮಿಂದೆದ್ದಿದ್ದನ್ನು ತೋರಿಸಿ ಅಂತ ಸಂಜಯ್ ರಾವತ್ ಅವರು ಸವಾಲು ಹಾಕಿದ್ದಾರೆ. ಬಿಜೆಪಿ ನಾಯಕರೆಲ್ಲ ಕುಂಭಮೇಳಕ್ಕೆ ಹೋಗಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ನಂದಿ ಜಾತ್ರೆ ನಡೀತಾ ಇದೆ. ಈ ನಂದಿ ಜಾತ್ರೆಯಲ್ಲಿ ಸುಂಕದ ಹೆಸರಿನಲ್ಲಿ ಬಡ ವ್ಯಾಪಾರಿಗಳ ಸುಲಿಗೆ ನಡೆದಿದೆ. ಗುತ್ತಿಗೆದಾರ ಹಿತೇಶ್ ಗೌಡ ಕಿರುಕುಳಕ್ಕೆ ಸಣ್ಣ ವ್ಯಾಪಾರಿಗಳು ಕಣ್ಣೀರಿಡುವಂತಾಗಿದೆ. 1 ಅಡಿಗೆ 10 ರೂಪಾಯಿ ಪಡೆಯುವ ಜಾಗದಲ್ಲಿ ಸಾವಿರ ರೂಪಾಯಿ ಸುಲಿಗೆ ಮಾಡ್ತಾ ಇದ್ದಾರೆ. ಅಜ್ಜಿಯೊಬ್ಬರು ಕಿವಿಯೋಲೆಯನ್ನು ಅಡ ಇಟ್ಟು 7,000 ಕಟ್ಟಿದ್ದಾರೆ. ಸುಂಕ ಪಾವತಿ ವಿಳಂಬವಾದವರ ವಸ್ತುಗಳನ್ನು ಮನೆಗೆ ಎತ್ತಾಕೊಂಡು ಹೋಗಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಆದರೆ ನಾನು ದರ್ಪ ಮಾಡಿಲ್ಲ ಅಂತ ಹಿತೇಶ್ ಗೌಡ ಹೇಳ್ಕೊಂಡಿರೋದು. 25 ದಿನದ್ದು ಒಂದೇ ಬಾರಿ ವಸೂಲಿ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ಕೊಂಡಿದ್ದಾರೆ. ನಮ್ಮ ಕಡೆಯಿಂದ 7,000 ವಸೂಲಿ ಮಾಡಿದ್ದಾರೆ. ನಾವು ಮಾಡ್ತಾ ಇರೋದು ಒಂದು ಐಟಮ್ 100 ರೂಪಾಯಿ ಮಾಡ್ತೀರಿ. ಅಸಲು 90-95 ಬೀಳುತ್ತೆ. ಅದರಲ್ಲಿ ಬರೋದು 10 ರೂಪಾಯಿ ನಮ್ಗೆ ಸಿಗೋದು. ಸುಂಕ ಯಾಕೆ ಇಷ್ಟ ಆಗ್ತೀರಿ ಅಂದರೆ, ಇಷ್ಟ ಇದ್ರೆ ಮಡಗ್ರಿ, ಇಲ್ಲಾಂದ್ರೆ ಹೋಗ್ರಿ ಅಂತ ಹೇಳ್ತಾರೆ ಸರ್ ಅವರು. ಬಾಳೆ ಅಂದರೆ ಆಡ ಇಟ್ಟಿದ್ದೀನಿ ಸರ್. ಸುಂಕ ಕಟ್ಟಿದ್ದೀನಿ. 7,000 ಕಟ್ಟಿದ್ದೀನಿ. 5,000ಕ್ಕೆ ಮಾಡ್ಬಿಟ್ಟು ಬಂದಿದ್ದೀನಿ. 7,000 ಕಟ್ಟಿದ್ದೀರಿ ಸರ್. ನಾವು 7 ಅಡಿ ಇದೆ ಅಷ್ಟೇ. ನಿಮ್ಗೆ ಇಷ್ಟ ಇದ್ರೆ ಕೇಳಿದ್ರು ಹೋಗಿ, ನಾವು ನಿಮ್ಗೆ ಬಲಂತ ಮಾಡೋದೇ ಇಲ್ಲ ಅಂತಂದಾನೆ. ಜಾತ್ರೆ ಅಂತ ಅವ್ರ ಜಾತ್ರೆ ಏನು ನಡೆಸ್ಬೇಕು ಸರ್? ನಂದಿ ಜಾತ್ರೆ ಅಂತ ಏನಕ್ಕೆ ಇದು ಮಾಡ್ಬೇಕು ಸರ್? ಅವರು ಇಷ್ಟ ಐಟಮ್ ಹಾಕ್ಬೇಕು, ಬಾಧೆ ಬಿಡ್ಬೇಕಂತ ನಮ್ಗೆ ಎಷ್ಟು ಇದಿರುತ್ತೆ ಹೇಳಿ? ನಮ್ದೇನು ತಗೊಂಡೋಗಿಲ್ಲ, ಬೇರೆಯವ್ರನ್ನೆಲ್ಲ ಐಟಮ್ಗಳು ಗಾಡಿಗಳು ಎಲ್ಲ ತಗೊಂಡೋಗಿದ್ದಾರೆ ಅಂತ. ನಾವು ಬ್ಯಾಗ್ ಇಟ್ಟಿದ್ದೀವಿ. ಇವರು 3,000-4,000 ರೂಪಾಯಿ ಕೇಳಿದ್ರೆ ಎಲ್ಲಿದ್ದು ಕೊಟ್ಟಿಲ್ಲ ಆದರೆ ಸಾಮಾನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಏನು ಮಾಡ್ಬೇಕು ಸರ್? ನಾವು ಬಡವರು. ಅವ್ರಿಗೆ 3,000-4,000 ರೂಪಾಯಿ ಕೊಟ್ಟು ಹೊಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕು ಸರ್ ನಾವು ಮನೆಗೆ. ಇನ್ನು ಮೊನ್ನೆ ಫೆಬ್ರವರಿ 28ನೇ ತಾರೀಕು 2 BMTC ಬಸ್ಗಳ ನಡುವೆ ಸಿಲುಕಿ ಆಟೋ ಒಂದು ಅಪ್ಪಚ್ಚೆ ಆಗಿತ್ತಲ್ಲ, ಅದರಲ್ಲಿ 2 ಮೃತಪಟ್ಟಿದ್ದರು. ಅದು ಹನುಮಂತ ನಗರದ ಸೀತಾ ಸರ್ಕಲ್ ಹತ್ರ ನಡೆದಿತ್ತು. BMTC ಚಾಲಕನ ನಿರ್ಲಕ್ಷ್ಯಕ್ಕೆ 2 ಜೀವ ಬಲಿಯಾಗಿರೋದು CCTVಯಲ್ಲಿ ಸ್ಪಷ್ಟವಾಗಿದೆ. ಕಾರ್ ಚಾಲಕನೊಬ್ಬ ರಿವರ್ಸ್ ತೆಗಿತಾ ಇದ್ದಾಗ BMTC ಚಾಲಕ ಬ್ರೇಕ್ ಹಾಕಿದ್ದಾನೆ. ಆಗ ಈ ಬಸ್ ಹಿಂದೆ ಆಟೋ ಚಾಲಕ ವಾಹನ ನಿಲ್ಲಿಸಿದ್ದಾನೆ. ಈ ಆಟೋ ಹಿಂದೆ ಬಂದ ಮತ್ತೊಂದು ಬಸ್ನ ಡ್ರೈವರ್ ಯಾವುದೋ ಜ್ಞಾನದಲ್ಲಿ ಬ್ರೇಕ್ ಹಾಕಿಲ್ಲ. ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಈ ಬಗ್ಗೆ BMTC ಇನ್ನೂ ಯಾವುದೇ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಮತ್ತೊಂದು ಕಡೆ ಆಟೋ ಚಾಲಕ ವಿಜಯ್ ಸಾವಿನ ನೋವಿನಲ್ಲೂ ಕುಟುಂಬಸ್ಥರು ನೇತ್ರದಾನವನ್ನು ಮಾಡಿದ್ದಾರೆ. ರಾಜ್ಯದ 3 ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿದ್ದು ಈಗ ಉಳಿದ ಜಿಲ್ಲೆಗಳಲ್ಲೂ ಕೂಡ ಆತಂಕ ಮೂಡಿಸಿದೆ. ಪರಿಣಾಮ ಚಿಕನ್ ಸೇವಿಸಲು ಜನ ಹಿಂದೇಟು ಹಾಕ್ತಾ ಇದ್ದಾರೆ.
ಚಿಕನ್ಗೆ ಬೇಡಿಕೆ ಕುಸಿದಿದೆ. ಭಾನುವಾರವಾದ ಇವತ್ತು ನಾನ್ ವೆಜ್ ಪ್ರಿಯರು ಚಿಕನ್ ಬದಲು ಮಟನ್ ಮೊರೆ ಹೋಗಿದ್ದು ಕಂಡುಬಂತು. ಚಿಕ್ಕಮಗಳೂರಿನ ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ನೂರಾರು ಕೋಳಿಗಳನ್ನು ನಾಶ ಮಾಡಲಾಗಿದೆ. ಇದರ ಜೊತೆಗೆ ಬೇರೆ ಬೇರೆ ಕಡೆ ಪಬ್ಲಿಕ್ ಟಿವಿ ಇವತ್ತು ರಿಯಾಲಿಟಿ ಚೆಕ್ಕನ್ನು ನಡೆಸಿತ್ತು. ಕೆಲವು ಕಡೆ ಎಲ್ಲ ಈ ಚಿಕನ್ ಅಂಗಡಿ ಮಾಲೀಕರೆಲ್ಲ ಇಲ್ಲ ಅಂಥದ್ದೇನು ನಮಗೆ ವ್ಯಾಪಾರ ಕುಸಿದಿಲ್ಲ, ಮಂಡ್ಯದಲ್ಲೆಲ್ಲ ಹೇಳಿದ್ದಾರೆ ವ್ಯಾಪಾರ ಕುಸಿದಿಲ್ಲ, ಮಾಮೂಲಿ ರೆಗ್ಯುಲರಾಗಿ ನಡೀತಾ ಇದೆ ಅಂತಂದ್ಬಿಟ್ಟು. ಬಟ್ ಕೆಲವರು ಮಾತ್ರ ಮುಂಜಾಗ್ರತಾ ಕ್ರಮವಾಗಿ ಚಿಕನ್ ಬೇಡ ಅಂತಂದ್ಬಿಟ್ಟು ಬಟ್ ಮಟನ್ನನ್ನೇ ಕೊಂಡುಕೊಳ್ಳುವಷ್ಟು, ಯಾಕೆಂದರೆ ತುಂಬ ದುಬಾರಿ ಬೇರೆ, ಹಾಗಾಗಿ ಕೆಲವರು ಮಟನ್ ಮೊರೆ ಹೋಗಿದ್ದರೂ ಕೂಡ ಇನ್ನು ಕೆಲವು ಕಡೆ ಎಲ್ಲ ಚಿಕನ್ ವ್ಯಾಪಾರ ನಡೀತಾ ಇದೆ ಎಂದಿನಂತೆ. ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ ಮಹಾರಾಷ್ಟ್ರದ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೇಂದ್ರ ಸಚಿವೆ ರಕ್ಷಾ ಖಡ್ಸೆ ಧ್ವನಿ ಎತ್ತಿದ್ದಾರೆ. ಜಲಗಾಂವ್ ಜಿಲ್ಲೆಯ ಮುಕ್ತಾಯ್ ನಗರದಲ್ಲಿ ಕೇಂದ್ರ ಸಚಿವೆ ರಕ್ಷಾ ಖಡ್ಸೆ ಪುತ್ರಿಗೆ ಕೆಲ ಪುಂಡರು ಟಾರ್ಚರ್ ಅನ್ನು ಕೊಟ್ಟಿದ್ದಾರೆ. ಮಹಾಶಿವರಾತ್ರಿ ಪ್ರಯುಕ್ತ ಸಂತ ಮುಕ್ತಾಯ ಯಾತ್ರೆಗೆ ಹೋಗಿದ್ದ ತಮ್ಮ ಮಗಳನ್ನು ಹಿಂಬಾಲಿಸಿ ಪುಂಡರು ಕಿರುಕುಳವನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಮಾಡಿದಂತಹ ಭದ್ರತಾ ಸಿಬ್ಬಂದಿಗೆ ಧಮಕಿ ಹಾಕಿದ್ದಾರೆ. ಕೇಂದ್ರ ಮಂತ್ರಿಯ ಪುತ್ರಿಗೆ ಇಂತಹ ದುಸ್ಥಿತಿ ಇರಬೇಕಾದ್ರೆ ಉಳಿದವರ ಪಾಡೇನಾಗಬೇಡ ಅಂತಂದ್ಬಿಟ್ಟು ರಕ್ಷಾ ಖಡ್ಸೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಪೊಲೀಸರಿಗೆ ಕೇಂದ್ರ ಸಚಿವೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ವಿವಾದದ ಬಳಿಕ ಬ್ರಿಟನ್ಗೆ ತೆರಳಿದ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿಗೆ ಒಂದಷ್ಟು ಉಪಶಮನ ಸಿಕ್ಕಿದೆ. ಝೆಲೆನ್ಸ್ಕಿಗೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸಂಪೂರ್ಣ ಬೆಂಬಲದ ಜೊತೆಗೆ $3.1 ಬಿಲಿಯನ್ ಸಾಲ ಕೂಡ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟ ಒಪ್ಪಂದಕ್ಕೆ ಸಹಿ ಕೂಡ ಬಿದ್ದಿದೆ. ಈ ಮೊತ್ತವನ್ನು ಉಕ್ರೇನ್ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸುವುದಕ್ಕೆ ಬಳಸೋದಾಗಲಿ ಝೆಲೆನ್ಸ್ಕಿ ತಿಳಿಸಿದ್ದಾರೆ. ಈ ಮಧ್ಯೆ ಟ್ರಂಪ್ ಧೋರಣೆಗೆ ನಾರ್ವೆಯ ಇಂಧನ ಪೂರೈಕೆ ಕಂಪನಿ ಹಾಲ್ಟ್ ಬ್ಯಾಕ್ ಬಂಕರ್ಸ್ ಸೆಡ್ ಹೊಡೆದಿದೆ. ಟ್ರಂಪ್ ಅಧ್ಯಕ್ಷರಾಗಿರುವಷ್ಟು ದಿನ ಅಮೆರಿಕ ಸೇನೆಗೆ 1 ಲೀಟರ್ ಇಂಧನ ಕೂಡ ಸರಬರಾಜು ಮಾಡಲ್ಲ ಅಂತ ಘೋಷಣೆ ಮಾಡಿದೆ. 2ನೇ ಬಾರಿಗೆ ಅಧ್ಯಕ್ಷರಾದ ಟ್ರಂಪ್ ಅವರು ಪದೇ ಪದೇ ವಿವಾದಾತ್ಮಕ ನಿರ್ಧಾರಗಳಿಂದ ಈಗ ಸುದ್ದಿಯಲ್ಲೇ ಇದ್ದಾರೆ. ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಹೊರಬಂದಿರುವ ಅಮೆರಿಕಾಗೆ ಈಗ ವಿಶ್ವಸಂಸ್ಥೆ ಮತ್ತು ನ್ಯಾಟೋದಿಂದಲ ನಿರ್ಗಮಿಸುವ ಸುಳಿವನ್ನು ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆ ಮತ್ತು ನ್ಯಾಟೋದಿಂದ ಅಮೆರಿಕ ಹೊರಬರೋದಾದರೆ ಅದಕ್ಕೆ ನನ್ನ ಬೆಂಬಲ ಇದೆ ಅಂತ ಡೋಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಹೇಳಿದ್ದಾರೆ. ಅವರ ಜನರ ಅಭಿಪ್ರಾಯ ಕೂಡ ಅದೇ ಇದೆ ಅಂತ ಕೂಡ ಹೇಳಿದ್ದಾರೆ. ಇದನ್ನು ನಾನು ಒಪ್ತೀನಿ ಅಂತ ಮಸ್ಕ್ ಹೇಳಿದ್ದಾರೆ. ಈ ಮಧ್ಯೆ ತಾವು ಕೈಗೊಂಡ ಕಠಿಣ ಕ್ರಮಗಳ ಕಾರಣ ಅಕ್ರಮ ವಲಸೆ ಭಾರಿ ಪ್ರಮಾಣದಲ್ಲಿ ಇಳಿಮುಖವಾಗಿದೆ ಅಂತ ಟ್ರಂಪ್ ಅಂಕಿ ಅಂಶಗಳ ಸಮೇತ ಹೇಳಿದ್ದಾರೆ. ಭಾರತ ಮೂಲದ ಅಮೆರಿಕ ರಾಜಕಾರಣಿ ವಿವೇಕ್ ರಾಮಸ್ವಾಮಿ ಅವರು ಸಂದರ್ಶನವೊಂದರಲ್ಲಿ ಚಪ್ಪಲಿಯನ್ನು ಹಾಕ್ಕೊಳ್ಳದೆ ಪಾಲ್ಗೊಂಡಿರೋದು ಈಗ ಚರ್ಚೆಗೆ ಗ್ರಾಸವಾಗಿದೆ. ವಿವೇಕ್ ರಾಮಸ್ವಾಮಿ ಅಮೆರಿಕ ವಿರೋಧಿ, ಮೊಂಡ, ಅಸಭ್ಯಕರ ವ್ಯಕ್ತಿ, ನಾಗರಿಕತೆ ಇಲ್ಲದವನು ಅಂತೆಲ್ಲ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡಿದ್ದಾರೆ. ಆದರೆ ಭಾರತೀಯ ಸಂಸ್ಕೃತಿ ಬಗ್ಗೆ ಅರಿವು ಇರುವವರು ಮಾತ್ರ ವಿವೇಕ್ ರಾಮಸ್ವಾಮಿ ಪರ ಬ್ಯಾಟ್ ಬೀಸಿದ. ಅಮೆರಿಕದ ಟೆಕ್ಸಾಸ್ನ ಫೈರ್ಫ್ಲೈ ಏರೋಸ್ಪೇಸ್ ಸಂಸ್ಥೆ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಈ ಸಂಸ್ಥೆ ಪ್ರಯೋಗಿಸಿದ ಬ್ಲೂ ಘೋಸ್ಟ್ ಎಂಬ ವ್ಯೋಮನೌಕೆ ಚಂದ್ರನ ಮೇಲ್ಮೈ ಅಂಗಳದಲ್ಲಿ ಯಶಸ್ವಿಯಾಗಿ ಇಳಿದಿದೆ. ನಾವು ಚಂದ್ರನ ಮೇಲೆ ಇದ್ದೀವಿ. ಚಂದ್ರನ ಈಶಾನ್ಯ ಭಾಗದ ಮೋನ್ಸ್ ಲಾಟ್ರಿಯಲ್ ಎಂಬಲ್ಲಿ ಸುಸೂತ್ರವಾಗಿ ಲ್ಯಾಂಡ್ ಆಗಿದೆ. ಲ್ಯಾಂಡರ್ ಸ್ಥಿರವಾದ ಸ್ಥಿತಿಯಲ್ಲಿದೆ ಅಂತ ಫೈರ್ಫ್ಲೈ ಏರೋಸ್ಪೇಸ್ ಸಂಸ್ಥೆ ಹೇಳಿಕೊಂಡಿದೆ.